ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಜೆಪಿ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿದ್ದು ಯಾಕೆ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆಯೋದ್ರ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಅಂತ ಬಂದ ಸಂದರ್ಭದಲ್ಲಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿದ್ಯಾಕೆ ಅಂತ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಂದ ಅಮಿತ್ ಶಾಗೆ ಒಂದು ಪತ್ರ ಕಳಿಸಲಾಗಿದೆ. ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಲಾಯಿತು. ಜಂತರ್ ಮಂತರ್ ಬಳಿ ಪೊಲೀಸರು ವಿದ್ಯಾರ್ಥಿಗಳಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಪೆಲೆಟ್ ಗನ್ ಬಳಸಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಲಾಯಿತು. 19 ವರ್ಷದ ವಿದ್ಯಾರ್ಥಿ ಪೆಲೆಟ್ ಗನ್ನಿಂದ ಗಾಯಗೊಂಡಿದ್ದಾರೆ. ಪೆಲೆಟ್ ಗನ್ ದಾಳಿಯಿಂದ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾನೆ. ಪೊಲೀಸರ ದಾಳಿ ನಿಜಕ್ಕೂ ಶಾಕಿಂಗ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿಯಾಗಿ ದೌರ್ಜನ್ಯ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ಯಾರು, ಯಾತಕ್ಕಾಗಿ ಹಿಂಗೆಲ್ಲ ಮಾಡಿದ್ರಿ ಅಂತ ಕಾರಣವನ್ನ ಕೇಳಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತಾರೆ ನೋಡ್ಬೇಕಾಗುತ್ತೆ. ಕಾರಣ ಬೃಹತ್ ಮಟ್ಟದಲ್ಲಿ ನಡೀತಾ ಇದ್ದಂತ ಹೋರಾಟ, ಆ ಸಂದರ್ಭದಲ್ಲಿ ನಡೆದಂತ ದಾಳಿಗಳು, ಆ ಹಿಂಸಾ ರೂಪಕ್ಕೆ ತಾಳಿದಂತ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ಥಳಿಸಲಾಗಿತ್ತು. ಯಾರೋ ಕೆಲವರು ವಿಚಿತ್ರವಾಗಿ ವರ್ತಿಸಿದ್ರು ಅಥವಾ ಕಾನೂನು ಉಲ್ಲಂಘನೆ ಮಾಡಿದ್ರು ಅಂತ ಅಂದ್ರೆ ಅವರನ್ನ ವಶಕ್ಕೆ ಪಡೆದುಕೊಳ್ಬಹುದಾಗಿತ್ತು ಅಥವಾ ಮುಂದಿನ ಕ್ರಮವನ್ನ ತೆಗೆದುಕೊಳ್ಬಹುದಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಲಾಠಿ ಚಾರ್ಜ್ ಮಾಡಿದ್ದು, ಹೆಂಗ್ ಬೇಕಂಗೆ ಮನ ಬಂದಂತೆ ಥಳಿಸಿದ್ದು, ಇದೆಲ್ಲವೂ ಯಾತಕ್ಕೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ರವಾನಿಸಲಾಗಿರುವಂತ ಪತ್ರ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ವಿದ್ಯಾರ್ಥಿಗಳ ಮೇಲೆ ಆದಂತ ದೌರ್ಜನ್ಯ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಕೇಂದ್ರ ಗೃಹ ಸಚಿವರಿಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನು ಉಲ್ಲೇಖ ಆಗಿದೆ? ಯಾವಾಗ ಬರೆದಿರೋ ಪತ್ರ? ಬೆಳಗ್ಗೆನಾ, ಹೇಗೆ? ಸೌಖ್ಯ, ಏನೊಂದು ನಿನ್ನೆಯಷ್ಟೇ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವಲ್ಲಿ ಸಿಜೆಪಿ ನಡೆಸ್ತಾ ಇದ್ದಂತ ಪ್ರತಿಭಟನೆ ಯಶಸ್ವಿಯಾಗಿದೆ. ಪ್ರತಿಭಟನೆ ಅಂತ್ಯ ಕಂಡಿದೆ. ಆದ್ರೆ ಈ ಪ್ರತಿಭಟನೆ ವೇಳೆ ನಡೀತಲ್ಲ ದೌರ್ಜನ್ಯಗಳು, ಇದ್ರ ಕುರಿತಾಗಿ ಇದೀಗ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ದಾರೆ. ಇದೀಗ ಭಾನುವಾರ ಬೆಳಗ್ಗೆ ಅವರೊಂದು ಪತ್ರವನ್ನ ಬರೆದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ. ಈ ಪತ್ರದಲ್ಲಿ ಅವರು ಹಲವು ವಿಷಯಗಳನ್ನ ಉಲ್ಲೇಖಿಸಿದ್ದಾರೆ. ಅದರಲ್ಲೂ 19 ವರ್ಷದ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಆತನ ಮೇಲೆ ಪೆಲೆಟ್ ಗನ್ಗಳಿಂದ ದಾಳಿ ನಡೆಸಲಾಗಿದೆ ಅಂತ. ಪೆಲೆಟ್ ಗನ್ ಅಂದ್ರೆ ಮಾಮೂಲಿ ಏನೊಂದು ಗನ್ ಬರುತ್ತೆ, ಅದರಲ್ಲಿ ರಬ್ಬರ್ ಬುಲೆಟ್ ಗಳನ್ನ ಬಳಸಿ ಅದ್ರ ಮೂಲಕ ದಾಳಿ ನಡೆಸ್ತಾರೆ ಪೊಲೀಸರು ಪ್ರತಿಭಟನೆ ವೇಳೆ. ಈ ಒಂದು ಬುಲೆಟ್ಗಳು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಏನಾದ್ರು ಹೊಡೆದ್ರೆ ಅದರಿಂದ ಜೀವಹಾನಿ ಆಗೋ ಸಾಧ್ಯತೆನೂ ಇರುತ್ತೆ. ದೂರದಿಂದ ಈ ಬುಲೆಟ್ ನ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಅದು ತೀವ್ರವಾದ ಗಾಯಗಳನ್ನ ಉಂಟು ಮಾಡುತ್ತೆ. ಅದೇ ರೀತಿಯ ಗಾಯವನ್ನ 19 ವರ್ಷದ ಒಬ್ಬ ವಿದ್ಯಾರ್ಥಿಗೆ ಉಂಟು ಮಾಡಲಾಗಿದೆ. ಆತ ಈಗ ಕಣ್ಣು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ನಿನ್ನೆ ಆತನನ್ನ ಕರೆದುಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಇದೀಗ ಆತನ ಒಂದು ಸ್ಥಿತಿಗತಿಯ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದ್ರ ಜೊತೆಗೆ ಹಲವು ಪ್ರಶ್ನೆಗಳನ್ನ ಕೂಡ ಕೇಂದ್ರ ಗೃಹ ಸಚಿವರಿಗೆ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಮೊದಲನೇದಾಗಿ, ಈ ರೀತಿಯಾದಂತಹ ಪ್ರತಿಭಟನೆ, ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಈ ರೀತಿ ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡೋದಕ್ಕೆ ಯಾರು ಅನುವು ಮಾಡಿಕೊಟ್ರು? ಜೊತೆಗೆ ಈ ಒಂದು ಭದ್ರತಾ ಪಡೆಗಳು ಏನೊಂದು ಪೆಲೆಟ್ ಗನ್ಗಳನ್ನ ಬಳಸೋದಕ್ಕೆ ವಿದ್ಯಾರ್ಥಿಗಳ ವಿರುದ್ಧ ಯಾರು ಅನುಮತಿ ಕೊಟ್ಟಿದ್ದಾರೋ? ಜೊತೆಗೆ ಏನೊಂದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಕೆಲವರು ನಾರ್ಮಲ್ ಬಟ್ಟೆಗಳನ್ನ ಅಂದ್ರೆ ಪೊಲೀಸ್ ಸಮವಸ್ತ್ರ ಧರಿಸದೆ ಒಂದು ನಾರ್ಮಲ್ ಡ್ರೆಸ್ ಗಳನ್ನ ಹಾಕೊಂಡು, ಸಿವಿಲಿಯನ್ ರೀತಿ ಡ್ರೆಸ್ ಗಳನ್ನ ಹಾಕೊಂಡು ಕೂಡ ಬಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರ ನಿಜಕ್ಕೂ ಪೊಲೀಸ್ನವರ ಅಥವಾ ಬೇರೆ ಯಾರದನ್ನಾದ್ರೂ ಕರ್ಕೊಂಡ್ಬಂದು ನೀವು ಹಲ್ಲೆ ಮಾಡಿಸಿದ್ರಾ? ಇವೆಲ್ಲ ವಿಚಾರಕ್ಕೂ ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಜೊತೆಗೆ ಒಂದು ಅಕೌಂಟಬಿಲಿಟಿ ಬೇಕು. ಇಂಥ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ನೀವು ಯಾವ ರೀತಿ ನಡೆಸ್ಕೊಂಡಿದ್ದೀರಾ ಅನ್ನೋದಕ್ಕೆ ಸರ್ಕಾರ ಒಂದು ಅಕೌಂಟಬಿಲಿಟಿನ ಕೊಡಬೇಕು. ಯಾರಿದ್ರು ಹೊಣೆಗಾರಿಕೆ ಹೊರ್ತಾರೆ ಅನ್ನೋದು ಬೇಕಾಗಿದೆ. ಒಂದು ಪ್ರೊಟೆಸ್ಟ್ ಗಳು ಏನ್ ನಡೆಯುತ್ತೆ, ಅದರಲ್ಲೂ ಶಾಂತಿಯುತ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಅನಿವಾರ್ಯವಾಗಿ ನಡೆಯುವಂತ ಒಂದು ಪ್ರತಿಭಟನೆಗಳು. ಈ ಪ್ರತಿಭಟನೆಗಳ ಮೂಲಕನೇ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ಆ ರೀತಿ ಪ್ರತಿಭಟನೆಗಳನ್ನ, ಅದರಲ್ಲೂ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಕ್ಕೆ ಹಿಂಸಾ ಮಾರ್ಗವನ್ನ ಅನುಸರಿಸಿದ್ರಿ. ಇದರ ಹೊಣೆ ಹೊರರು ಯಾರು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಒಂದು ಪತ್ರನ ಬರೆದಿದ್ದಾರೆ. ಈ ಪತ್ರಕ್ಕೆ ಸರ್ಕಾರದ ಕಡೆಯಿಂದ ಇದುವರೆಗೂ ಯಾವುದೇ ಉತ್ತರ ಬಂದಿಲ್ಲ ಸೌಖ್ಯ.
ಮುಂದಿನ ದಿನಗಳಲ್ಲಿ ಅಥವಾ ಈ ಒಂದು ಕುರಿತಾಗಿ ಅಮಿತ್ ಶಾ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಈ ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.